बच्चों, आज हम सभी 8वीं कक्षा में रहने वाले एक छोटा सा वह लोक कथा के बारे में कहना चाहिए. ನೋಡಿ ಮಕ್ಕಳೇ, ಇವತ್ತು ನಿಮ್ಮೆಲ್ಲರಿಗೂ ಸಹ ಒಂದು ಲೋಕ ಕಥೆ ಅಂತ ಹೇಳುವಂತಹ ಒಂದು ಪಾಠವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ इससे हमें पता चलता है लोक कथा या साहित्य की एक विधा है. ಈಗ ನೀವು ಸಾಮಾನ್ಯ ಕೇಳಿದ್ದೀರಾ, ಸಾಹಿತ್ಯದ
ಇವಾಗ ನಮಗೆಲ್ಲ ವಾಟರ್ ಸೋರ್ಸ್ ಇರ್ತಾವಾಗೆಲ್ಲ ಇಲ್ಲ. ಹಾಗಾಗಿ ತುಂಬ ದೂರ ಹೋಗಿ ತರ್ತಾಳೆ. ಅವಾಗ ಏನಾಗ್ತಿರುತ್ತೆ, ತಲೆಯಿಂದ ಹೋದಂಥ ಸಂದರ್ಭದಲ್ಲಿ ನೇವ್ಲ ಉಸ್ ಬಚ್ಚೆಗೆ ದೇಖಭಾಲ್ करते ಆ ಮೂಗಿಸಿ ಅದನ್ನು ಆಟ ಆಡಿಸೋದು ನೋಡೋದು ಎಲ್ಲ ಮಾಡ್ತಿತ್ತು. ಬಟ್ ಮಲಗಿತ್ತಲ್ಲ ಮಗು, ಹಾಗಾಗಿ ಅವಳು ಹೋದಾಗ ಏನಾಗುತ್ತೆ, ಅಚಾನಕ್ಕಾಗಿ ಒಂದು ಸರ್ಪ ಏನಾಗುತ್ತೆ, ವಿಷಕಾರಿ ಅಲ್ವಾ, ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸರ್ಪ ಘೋಸ್ಲೆ ಮನೆ ಅಂದ್ರೆ ಅವನೇ ಪಾಪ ತುಂಬ ಚೆನ್ನಾಗಿರ್ತಕ್ಕಂಥ ಮನೆಯಲ್ಲ. ಘೋಸ್ಲ ಅಂದ್ರೆ ಗುಡಿಸಲು. ಆ ಗುಡಿಸಲಿನ ಎಲ್ಲೋ ಒಂದು ಕೊಳ್ಳಿನಿಂದ ಏನು ಮಾಡ್ತದೆ, ಸರ್ಪ ಹೊರ ಹೋಗ್ತದೆ. ಕೆಳಗಡೆ ಮಲಸಿದ ಮಗುನ ಏನು ಮಾಡಿದ್ರು ಅವಳು ಸದ್ಯ झूले में वह सुला कर गई थी। वह वफादारी करते हुए नेवला जब उसकी आंख पकड़ी, अदर कಣ್ಣು ಯಾವ್ದ್ರ ಮೇಲೆ ಇತ್ತು, ಹಾವು ಮೇಲೆ ಬೀಳ್ತು. ಅವಾಗ ಏನು ಮಾಡ್ತದು, ತಾನು ಎಷ್ಟು ಸಾಧ್ಯನ ಅದು ಯಾಕೆ ಪ್ರಯತ್ನ ಪಡ್ತಾ ಇತ್ತು. ಕೆಳಗಡೆ ಏನೂ ಸಿಗ್ಲಿಲ್ಲ, ಅದೇನು ಆಹಾರದಂತೆ ಹುಡುಕಲ್ಲ, ಅದು ಅದ್ರ ಪಾಡಿಗೆ ಏನು ಮಾಡ್ತಿರುತ್ತೆ, ಹೋಗ್ತಾ ಇರುತ್ತಲ್ವಾ. ಅದೇನು ಮಾಡ್ತಾ ಇರುತ್ತೆ, ಆ ತೊಟ್ಟಲಿಗೆ ಹತ್ತೋ ಪ್ರಯತ್ನವನ್ನ ಬಟ್ ಭಯ ಯಾವುದಕ್ಕೆ, ಮೂಸಿ ಮಗು ಚಿಕ್ಕದಲ್ವಾ. ಹಾಗಾಗಿ ಏನು ಮಾಡುತ್ತೆ, ಬಹು ದಿವಸಕ್ಕೆ ಅವೆರಡು ಆಪೋಸಿಟ್ ಗೊತ್ತಲ್ಲ ನಿಮಗೆ,
ನಿರ್ಧಾರಗಳನ್ನು ತಗೊಳ್ಬೇಕು. ನೋಡಿ, ऐसे वफादार रहने वाली निर्वेकी ಹತ್ಯೆ ಆಗಲಿ. ಅಷ್ಟು ಪ್ರಾಮಾಣಿಕವಾಗಿ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಂಥ ಮುಂಗುಸಿ ಏನಾಯಿತು ಪಾಪ ಸತ್ತೋದು. ಯಾಕೆ? ಅವಳ ದುಡುಕಿನ ಕಾರಣ. ಅವಳವಾ ದುಡುಕು. ऐसे कभी भी हम ऐसे वह कभी नहीं ಯಾವತ್ತೂ ದುಡುಕಿನ ಸ್ವಭಾವವನ್ನು ನಾವೆಲ್ಲ ಬೆಳೆಸಬೇಕು. ಗೊತ್ತಾಯ್ತಲ್ಲ? ಪ್ರಾಮಾಣಿಕತೆಯಿಂದ ಇರಬೇಕು, ಪ್ರಾಮಾಣಿಸಿ ನೋಡಬೇಕು ಅಲ್ವಾ? ಕಿವಿ ಕೇಳೋದಕ್ಕಿಂತ ಏನು ಮಾಡಬೇಕು, ಯಾವುದೇ ವಿಚಾರಗಳ ಬಗ್ಗೆ ಕಣ್ಣಾರೆ ನೋಡಿದಾಗ ಮಾತ್ರ ಪ್ರಾಮಾಣಿಕರಿಸಿ ನೋಡಿ ಆ ವ್ಯಕ್ತಿಯನ್ನು ನಾವೇನು ಮಾಡಬೇಕು, ಅಳಿಬೇಕು. ಅರ್ಥ ಆಗ್ತಿದೆಯಲ್ಲ? ಇಷ್ಟು ವಿಚಾರವನ್ನು ಹೇಳ್ತಾ ಇಲ್ಲಿ ಮಿರ್ಚ್ ಮಸಾಲ ಒಂದು ಲೆಸನ್ನ ತೊಗೊಂಡಿದ್ದೀನಿ ಅಲ್ವಾ? ಪಾಠ ದೋ ಮಿರ್ಚ್ ಮಸಾಲ. ಇಲ್ಲಿ ಏನಪ್ಪ, ಇಲ್ಲಿ ಒಂದು ದೃಷ್ಟಾಂತ ಇದೆ. ಏನು ಇದರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಾತ್ರಧಾರಿಗಳು ಅಂತ ಹೇಳಿದ್ರೆ ಭೋಲು ಅಂತ ಬರ್ತಾನೆ. ಯಾರು ಮೊದಲನೇ ಒಂದು ಪ್ರಮುಖ ಪಾತ್ರಧಾರಿಗಳು ಯಾರಿಲ್ಲಿ? ಪಾತ್ರ ಪರಿಚಯ. कथानायक यारिगो? उसका नाम क्या है? उसकी पत्नी हीरा, हीरा की सहेली चंपा चमेली, चंपा चमेली. ನೋಡಿ ಏನಪ್ಪ, ಇಲ್ಲಿ ಬರ್ತಕ್ಕಂಥ ಮಿರ್ಚ್ ಮಸಾಲದಲ್ಲಿ ಬರ್ತಕ್ಕಂಥ ಒಂದು ಲೋಕಕಥೆಯಾದರೂ ಸಹ ಅಲ್ವಾ? ಇದರಲ್ಲಿ ಕೆಲವು 4 ಪರಿಚಯ ಬರ್ತವೆ, ಪಾತ್ರಗಳು ಬರ್ತವೆ. ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಬರೋದು ಭೋಲು, ಇಸ್ಕಿ ಪತ್ನಿ ಹೀರಾ. ಭೋಲುವಿನ ಹೆಂಡತಿಯ ಹೆಸರೇನು? ಹೀರಾ. ಇವ್ರು ಯಾರಪ್ಪ ಅಂತ ಹೇಳಿದ್ರೆ ಹೀರಾಳ ಗೆಳತಿಯರು ಚಂಪಾ ಚಾಂಪಿ. ಓಕೆ, ಹೀಗೆ ಹೌದು. ಅಚ್ಚೆ, ತುಂಬ ಚೆನ್ನಾಗಿದೆ. ಅರ್ಥ ಆಯ್ತಲ್ಲ? ನಾನು ನಿಮಗೆ ಹೇಳಿದೆ ಹಾಗೆ ಯಾವತ್ತು ಪ್ರಾಮಾಣಿಕರಿಸಬೇಕು. ಏನೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಬೇಕು. ಹೀಗೆ ಆ ಶುದ್ಧ ರೂಪ से पढ़ने के लिए कोशिश कीजिए. ಮನೆಯಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು, ಶುದ್ಧವಾಗಿ ಓದತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. देखिए, एक दिन शाम को बोलू आंगन में बैठकर दूध पी रहा था. उसे खांसी आई. दूध का लोटा लुढ़क कर गया तथा थोड़ा सा दूध मुंह से निकलकर जमीन पर फैल गया. ऐसे फैले दूध में उसको 2 पंख दिखाई दिए. वह घबरा गई. अपनी पत्नी हीरा को बुलाकर कहा, देखो, तुम किसी से ना कहोगे तो मैं तुमसे एक बात कहूँ, यह बताऊँ? कसम से किसी से ना कहूँगी. उसकी पत्नी बोली. बोलू ने दूध में पंखे की बात बता दी. यहाँ तक आप देख लीजिए थोड़ा सा. ಇಲ್ಲಿವರೆಗೂ ನೋಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಧಾರಿಗಳು ಯಾರು? ಬೋಲು, ಹೀರಾ, ಚಮೇಲಿ. ಇದರ ಮೊದಲನೇ ಪಾತ್ರಧಾರಿಯಾಗಿರ್ತಕ್ಕಂಥ ಬೋಲು ಪರಿಚಯನ ಮಾಡಿಕೊಳ್ಳೋಣ. ಗೊತ್ತಾಯ್ತಾ? ಏನಪ್ಪ, ಏಕ್ ದಿನ ಶಾಮ್, ಒಂದು ದಿನ ಸಂಜೆ. ಶಾಮ್ इसका अर्थ बहुत सारे. ಶಾಮ್, ಶಾಮ್ ಅಂದ್ರೆ ಸಂಜೆ. ಶಾಮ್ ಅಂದ್ರೆ ಅರ್ಥ ಏನು? ಸಂಜೆ. इसका दूसरा अर्थ भी है सांझ. सांझ ಅಂದ್ರೆ ಅರ್ಥ ಏನು? ಸಂಜೆ. एक दिन शाम, ಒಂದು ದಿನ संजय बोलू आंगन में बैठकर, अपने घर के आंगन में, ಒಂದು ದಿನ ಬೋಲು ತನ್ನ ಮನೆಯ ಅಂಗಳದಲ್ಲಿ ಕೂತು. ಆಂಗನ್ ಅಂದ್ರೆ ಅರ್ಥ ಏನು? ಅಂಗಳ. ಆಂಗನ್ ಅಂದ್ರೆ ಅಂಗಳ. ಮನೆ ಮುಂದೆಲ್ಲ ಇರುತ್ತಲ್ಲ, ಆ ಜಾಗಕ್ಕೆ ಏನಂತ ಕರಿತೀವಿ? ಅಂಗಳ ಅಂತ ಕರಿತೀವಲ್ಲ. ಮನೆಯ ಅಂಗಳದಲ್ಲಿ ಕೂತು. ದಿನ ಅಂದ್ರೆ ಆಪೋಸಿಟ್ ಒಳಗೆ ಬರುತ್ತೆ, ಗೊತ್ತಲ್ಲ? ಏನು ಹೇಳಿ?
ಬುಖಾರ್ ಅಂದ್ರೆ ಜ್ವರ. ಜ್ವರ. ಬುಖಾರ್ ಅಂದ್ರೆ ಜ್ವರ. ಸರ್ದಿ ಅಂದ್ರೆ ಶೀತ. ಖಾಂಸಿ ಅಂದ್ರೆ ಕೆಮ್ಮು. ಅವನು ಸಂಜೆ ಏನಾಯ್ತು, ಖಾಂಸಿ ಆಯಿ ಅವನಿಗೆ ತುಂಬಾ ಕೆಮ್ಮು ಬಂತು. दूध का लोटा लुढ़क कर फर्श पर फैल गया. ಈಗ ಹಾಲು ಕುಡಿತಾ ಇದ್ನಲ್ವಾ, ಲೋಟ ಹಿಡಿದು ಹಾಲು ಕುಡಿತಕ್ಕಂಥ ಸಂದರ್ಭದಲ್ಲಿ ಖಾಂಸಿ ಆನೆ ಕೆಮ್ಮು ಬಂದಾಗ ನಾವೇನ್ ಮಾಡ್ತೀವಿ? ಕೆಮ್ಮಿದಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ, ಬಾಯಲ್ಲಿರ್ತಕ್ಕಂಥ ನೀರಾಗಲಿ ಇನ್ನೊಂದಾಗಲಿ ಮತ್ತೊಂದು ಹೊರಗೆ ಫೋರ್ಸಿಗೆ. ಆ ಥರ ಇವನು ಕೈಯಲ್ಲಿ ಏನು ಮಾಡಿದ, दूध का ಲೋಟ, ಕೈಯಲ್ಲಿ ಹಾಲು ಹಿಡ್ಕೊಂಡಿದ್ದ ಲೋಟನ. ऐसे खांसी आया तो खांसी ಕೆಮ್ಮು ಬಂದ ತಕ್ಷಣ ಲುಢಕರ್ ಜಾರುತ್ತು ಫರ್ಶ್ पर फैल गया. ಫರ್ಶ್ ಅಂದ್ರೆ ಜಮೀನ್, ನೆಲ. ಫರ್ಶ್ ಅಂದ್ರೆ ಅರ್ಥ ಏನು? ನೆಲ. ಜಮೀನ್ ಅಂತಾನು ಕರೀತೀವಿ. ಜಮೀನ್ ಅಂದ್ರೂ ಸಹ ಏನ್ ಹೇಳಿ? ನೆಲ ಅಲ್ವಾ? ಧರ ಅಂತ ಕರಿತೀವಿ, ಭೂಮಿ, ನೆಲ. ಗೊತ್ತಾಯ್ತಾ? ಫರ್ಶ್ ಅಂದ್ರೆ ಅರ್ಥ ಏನು? ನೆಲದ ಮೇಲೆ फैल गया. ಆ ಲೋಟದಲ್ಲಿರ್ತಕ್ಕಂಥ ಹಾಲು ಪ್ಲಸ್ उसके मुंह से निकले हुए दूध, ಅವನ ಬಾಯಿಂದ, ಬಾಯಲ್ಲಿ ಹಾಲು ಇತ್ತಲ್ವಾ, ಆ ಹಾಲು ಪ್ಲಸ್ ಲೋಟದಲ್ಲಿರ್ತಕ್ಕಂಥ ಹಾಲು ಫರ್ಶ್ ಪರ್ ಫೈಲ್ ಗಯಾ, ಎಲ್ಲ ನೆಲದ ಮೇಲೆ ಚೆಲ್ಲಿ ಬಿಡ್ತು. ಐಸೆ ಜಮೀನ್ ಪರ್ ಫೈಲ್ ಗಯಾ. ಫೈಲ್ ಅಂದ್ರೆ ಹರಡೋದು ಅಂತ. ಫೈಲ್ ಗಯಾ ಫೈಲೆ ದೂದ್ ಮೇ, ಆ ಚೆಲ್ಲಿದಂತಹ ಅಥವಾ ಹಬ್ಬಿದಂತಹ ಹರಡಿದಂತಹ ಒಂದು ನೀರಲ್ಲಿ, ನೆಲದ ಮೇಲೆಲ್ಲ ಚೆಲ್ಲಿತ್ತಲ್ವಾ ಹಾಲು, उस जमीन पर गिरे हुए दूध में, ಕೆಳಗಡೆ ಬಿದ್ದಂತಹ ಒಂದು ಹಾಲಿನಲ್ಲಿ उसे दो पंख दिखाई दिए. ಹಾಲು ಬಿದ್ದಿತ್ತಲ್ವಾ, ಅದು ಚೆಲ್ಲಿದಂತಹ ಹಾಲಲ್ಲಿ ಇನ್ನು क्या दिखाई दिया? दो पंख. पंख ಅಂದ್ರೆ ರೆಕ್ಕೆ, ಫಿನ್ಸ್, ರೆಕ್ಕೆ. पंख ಅಂದ್ರೆ ಅರ್ಥ ಏನಪ್ಪ? ರೆಕ್ಕೆ. पंख ಅಂದ್ರೇನು? ರೆಕ್ಕೆ. इसका बहुवचन देखिए, पंख. ओके, और जैसे ही देखिए उसी फर्श पर आ बिद्ದಂತ ನೆಲದಲ್ಲಿ ಏನು ಕಾಣಿಸ್ತು? ಚೆಲ್ಲಿದ ಹಾಲಲ್ಲಿ ದಿಖಾಯಿ ದಿಯೆ. ಅವ್ನಿಗೆ ಏನು ಕಾಣಿಸ್ತು? ಎರಡು ರೆಕ್ಕೆ ತರ ಕಂಡು ಬಂತು. ದಿಖಾಯಿ ದಿಯೆ, ಕಂಡು ಬಂದವು. घबरा गया. ಅವನೇನಾದ ನೋಡ್ಬಿಟ್ಟು घबराना ಅಂದ್ರೆ ಏನರ್ಥ? ಹೆದರೋದು, ಆಶ್ಚರ್ಯಚಕಿತ ಅಲ್ಲ ಅದು. घबराना ಅಂದ್ರೆ ಅರ್ಥ ಏನು? ಹೆದರೋದು. भयभीतनाद. और उन्होंने क्या की, उस विचार को अपनी पत्नी हीरा है ना, नेक्स्ट पात्रधारी यारो? हीराನ. ಯಾರು हीरा? ಅವನ ಪತ್ನಿ, ಹೆಂಡತಿ. ಆ ಹೀರಾನ ಬುಲಾಕರ್, ಕರೆದವ. ಕರೆದ್ಬಿಟ್ಟು ಹೇಳ್ತಾನೆ, ನೋಡು, मैं तुमसे एक बात बताऊं, मैं तुमसे, ನಾನು ನಿನಗೆ ಒಂದು ವಿಚಾರ ಹೇಳ ಅಂತ. ಅಷ್ಟೇ ಅಂದ್ರೆ ಹೇಳ್ತಾನೆ, तुमसे एक बात बताऊं, किसी से ना कहोगे तो, ಯಾರಿಗೂ ಹೇಳಲ್ಲ. किसी से ना कहोगे तो, ನೀನು ಯಾರಿಗೂ ಹೇಳಲ್ಲ ಅಂದ್ರೆ ನಾನು ಒಂದು ವಿಚಾರ ಹೇಳ್ತೀನಿ ಅಂತ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ಹೀರಾ, कसम से, ಪ್ರಮಾಣವಾಗಿಯೂ, कसम से किसी से ना कहूंगी, ಪ್ರಮಾಣ ಮಾಡಿ ಹೇಳ್ತೇನೆ, ಯಾರಿಗೂ ಹೇಳೋದಿಲ್ಲ. ಅಂಡರ್ಲೈನ್ कीजिए उसे, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎರಡು ವಿಚಾರನೂ ಸಹ ಯಾವ್ದ್ರಲ್ಲಿ ಮಾಡಬೇಕು? देखो तुम किसी से ना कहोगे तो, ಅದು ಹಿಂಗ್ ಬ್ರಾಕೆಟ್ ಮಾಡಿ ಸಮ್ ಅಂತ ಬರ್ಕೊಳ್ಳಿ. ಸಂದರ್ಭ ಅಲ್ಲಿವರೆಗೂ ಹಿಂಗ್ ಹಾಕ್ಕೊಳ್ಳಿ, ಸರಿನಾ? ಇದು किसने किससे कहा ಅಂತ ಹೋಮ್ವರ್ಕ್ ಕೊಡ್ತೀವಲ್ವೇನಪ್ಪ, ಯಾರು ಯಾರಿಗೆ ಹೇಳಿದ್ರು. ನೆಕ್ಸ್ಟ್ ಎರಡನೇದು ಅಷ್ಟೇ, कसम से किसी से ना कहूंगा. ಅದನ್ನ ಏನು ಮಾಡಿ, ಹಿಂಗೆ ಬ್ರಾಕೆಟ್ ಮಾಡಿ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಈ ಥರ ಅಂಡರ್ಲೈನ್ ಮಾಡ್ಕೊಂಡು ಈಗ ಅರ್ಥ ಬರ್ತಾನೆ. ಎರಡಾಯ್ತಲ್ಲಿ ಅಲ್ವಾ? एक या बात किसने कहा? बोल. किससे कहा? हीरा, अल्वा? हीरा ने कहा बोल. ಹೇಳ್ತಾಳಲ್ಲ ಅಲ್ವಾ? किसी से ना कहूंगा, कसम से, ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡ್ತಾಳೆ. बोल ने दूध में पंख बात बता दी. ಅವನೇನು ಹೇಳ್ದ? देखो मैं जब दूध पी
होशियार। तब मेरे हाथ से दूध का लोटा लुढ़क कर फर्श पर बैठ गया। देखने पर इन्हें 2 पंख दिखाई दिया। ಹೇಳ್ದ ಏನೇನಾಯ್ತು ಅಂತ. ಹಾಲು ಕುಡ್ದಲ್ವಾ ಕುಡಿದಲ್ವಾ ಅನ್ನೋದ್ರಲ್ಲಿ ಕೆಮ್ಮು ಬಂದಾಗ मेरे हाथ से दूध का लोटा लुढ़क कर फर्श पर बैठ गया. ಅವನು ಹೇಳ್ತಾನೆ ಆಸ್ ಇಟ್ ಇಸ್ ಅವನಿಗೆ ಏನು ಅನುಭವ ಆಯ್ತಲ್ವಾ ಅದನ್ನ ಹೇಳ್ದ ಅವನು. ಏನಂತ, ಹಿಂಗೆ ಕೂದ ಹಾಲು ಕುಡಿತಾ ಇದ್ದೆ, ಕೆಮ್ಮು ಬಂತು, ಬಾಯಲ್ಲಿರ್ತಕ್ಕಂಥ ಹಾಲು ಕೈಯಲ್ಲಿರೋ ಲೋಟದ ಹಾಲು ಎಲ್ಲ ಎದ್ರ ಮೇಲೆ ಬಿಟ್ಟು ಬಿಟ್ಟು. ಬಟ್ ಅದರಲ್ಲಿ ಏನು ಕಾಣಿಸ್ತು ನನಗೆ, ರೆಕ್ಕೆಗಳು ಕಂಡು ಬಂತು ಅಂತ. ಗೊತ್ತಾಯ್ತಾ? ಪಂಕ್ ಅಂದ್ರೆ ಅರ್ಥ ಏನು? ಕಂಡು ಬಂತು ಅಂತ. ऐसी बात उसे बता दी. ಅವನು ಹೆಂಡತಿ ಪಾಪದ ವಿಚಾರ ಹೇಳ್ದ. हीरा इस बात को बचना पाई रहो. ಈ ವಿಚಾರವನ್ನ इस बात को ಅಂದ್ರೆ ಈ ವಿಚಾರವನ್ನು ಬಚನಾ ಪಾಯಿ ಅವರಿಗೆ ಆರಿಸ್ಕೊಳಕ್ಕಾಗಲಿಲ್ಲ. ಅವಳಿಗೂ ಭಯ ಆಗುತ್ತೆ, घबराहट हुई, ಆರಿಸ್ಕೊಳಕ್ಕಾಗಲಿಲ್ಲ. उसका पेट फूलने लगा. पेट फूलना अर्थ ಏನು ಗೊತ್ತಾ? कोई भी विचार को सुनते ही दूसरों से वह विचार को क्या लेना. ಯಾರು ಕೆಲವರು ಇರುತ್ತೆ ನೋಡಿ, ಏನಾದ್ರೂ ವಿಚಾರ ಕೇಳಿಸ್ಕೊಂಡ ತಕ್ಷಣ ಅದನ್ನು ಬೇರೆಯವ್ರಿಗೆ ಹೋಗಿ ಹೇಳಿಲ್ಲ ಅಂದ್ರೆ ಅವ್ರಿಗೆ ಏನಾಗೋದಿಲ್ಲ, ಸಮಾಧಾನ ಆಗಲ್ಲ. ಆ ಥರ जब उन्होंने हीरा से कहा, ಬೋಲು ಹೇಳ್ದ ಏನಂತ, ನೋಡು ಈಗ ಹಾಲೆಲ್ಲ ಬಿದ್ದೋಯ್ತಲ್ವಾ, ಬಿದ್ದಂತ ಸಂದರ್ಭದಲ್ಲಿ ಏನು ಕಂಡು ಬಂತು, ಅಲ್ಲಿ ಎಲ್ಲ ರೆಕ್ಕೆ ಕಂಡು ಬಂತು ಎರಡು ಅಂತ ಹೇಳ್ದ ಅಲ್ವಾ. ಬಿದ್ದಂತ ಹಾಲಲ್ಲಿ ಅವಳು ಯಾವ ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ, ಗೊತ್ತಾಗಲಿಲ್ಲ. ಅವಳ ವಿಚಾರ ನಿಂಗೆ ಅವಳಿಗೆ ಗೊತ್ತಾಗೋದಲ್ಲ, ಅದನ್ನು ಬೇರೆಯವ್ರಿಗೆ ಏನು ಮಾಡಲೇಬೇಕು, ಅವಳು ಅರ್ಜೆಂಟಾಗಿ ಹೇಳಲೇಬೇಕು. उसका पेट फूलने लगा. ಅವಳಿಗೆ ತಡ್ಕೊಳಕ್ಕಾಗಲಿಲ್ಲ, ತಳಮಳ ಆಗ್ಬಿಡ್ತು. ಅವಳೇನಂತ ಹೇಳಿದ್ದು ಹೇಳಿ, ಕಸಂ ಸೆ ಕಿಸಿ ಸೆ ಏನಂತ ಹೇಳಿದವಳು, ನಾನು ಹೇಳಲ್ಲ. ಪೇಟ್ ಫೂಲ್ನ ಅಂದ್ರೆ ಅರ್ಥ पेट फूल ना. पेट फूल ಅಂದ್ರೆ ಅರ್ಥ ಏನು ಗೊತ್ತಾ? ನಾನು ಆಗಲೇ ಹೇಳಿದ್ದೀನಿ, ಕಿಸಿ ಬಾತ್ ಕೋ कहने के लिए उत्सुक होना. ಗೊತ್ತಾಗಿದೆ ಅಲ್ವಾ ಅವಳಿಗೆ ವಿಚಾರ ಇನ್ನೊಬ್ಬರಿಗೆ ಏನು ಮಾಡಲೇಬೇಕು, ಅಷ್ಟು. किसी विचार को या बात को कहने के लिए उत्सुक होना. ಆ ವಿಚಾರ ಗೊತ್ತಾಗ್ಬಿಡ್ತಾ ಅವಳಿಗೆ, ತಡ್ಕೊಳಕ್ಕಾಗಲಿಲ್ಲ. ಏನ್ ಮಾಡೋಣ, ಆ ವಿಚಾರ ಯಾವಾಗೂ ಹೇಳ್ಬಿಡೋಣ ಅಂತ ಕಾಯ್ತಾ ಇದ್ವಿ, ಗೊತ್ತಾನೆ. ಅವಾಗ ಏನಾಗ್ತದೆ, ಈ ರೀತಿ ಫೂನೆ ಲಗ ಅಪ್ನಿ ಪಡೋಸನ್. ನಾನು ಆಗ್ಲೇ ನಿಮ್ಗೆ 2 ಹೆಸರು ಯೂಸ್ ಮಾಡಿದೆ, ಚಂಪಾ ಅಲ್ವಾ ಹೇಳಿದ್ದೇವೆ. ಅವಾಗ ಪಡೋಸನ್ ಅಂದ್ರೆ ಏನು ಗೊತ್ತಾ, ನೆರೆ ಹೊರೆಯವರು ಅಂತ. ನಮ್ಮ ಆಜು ಬಾಜು ಮನೇಲಿ ಇರ್ತೀವಲ್ಲಪ್ಪ, ಅವ್ರಿಗೆ ಏನಂತೀವಿ ಹೇಳಿ, ನೆರೆ ಹೊರೆಯವರು ಅಲ್ವಾ. ಆ ನೆರೆ ಹೊರೆಯವರು ಯಾರು ಅಂದ್ರೆ ಅವ್ರ ಫ್ರೆಂಡು ಸಹ, ಸಹೇಲಿ ಅಂದ್ರೆ ಗೆಳತಿ, ಉನಕಿ ಸಹೇಲಿಯ ಚಂಪಾ ಚಮೇಲಿ. ಇವ್ರಿಗೆ ಆ ವಿಚಾರ ಗೊತ್ತಾಯ್ತಾ, ತಡ್ಕೊಳಕ್ಕಾಗಲಿಲ್ಲ. ಇನ್ನೊಂದು ಕ್ಯಾ इस बात को चंपा से अपनी इस बात को बचना पाई. ಫಸ್ಟ್ ಗೆ ಅವಳಿಗೆ ತಡ್ಕೊಳಕ್ಕಾಗಲಿಲ್ಲ. ಏನಂತ ಈ ವಿಚಾರ ಗೊತ್ತಾಯ್ತಲ್ವಾ, ಯಾರಾದ್ರೂ ಅರ್ಜೆಂಟಾಗಿ ಬೇರೆಯವ್ರಿಗೆ ಹೇಳಲೇಬೇಕು. ಅವಾಗ ಏನು ಮಾಡ್ತಾರೆ, अपनी पड़ोसन चंपा से ಅವಳ ನೆರೆಹೊರೆಯವರ ಫ್ರೆಂಡ್ ಆಗಿರ್ತಕ್ಕಂಥ ಚಂಪಾಳಿಗೆ ಹೇಳ್ತಾಳೆ, ಏಕ್ ರಾಜ್ ಕಿ ಬಾತ್ ಹೈ. ಯಾರು ಹೇಳೋದನ್ನ, ಹೀರಾ ಹೇಳ್ತಾಳೆ. ಏನಂತ, ಏಕ್ ರಾಜ್ ಕಿ ಬಾತ್ ಹೈ. ರಾಜ್ ಅಂದ್ರೆ ರಹಸ್ಯ, ಒಂದು ರಹಸ್ಯದ ವಿಚಾರ ಕೇಳೋ. ಜಾನ್ತಿ ಹೂ ಆಜ್ ಕ್ಯಾ ಹುವಾ. ಅವ್ರ ಫ್ರೆಂಡಿಗೆ ಹೇಳಿದ್ವಿ ಏನಂತ, ಒಂದು ರಹಸ್ಯದ ವಿಚಾರ ಕಣೆ, ಜಾನ್ತಿ ಹೂ ಆಜ್ ಕ್ಯಾ ಹುವಾ, ಗೊತ್ತಾಯ್ತಾ ಏನಾಯ್ತು ಇವತ್ತು ಅಂತ. ಉನ್ಕೆ ಮುಹ್ ಸೆ ಕಬೂತರ್ ಕೆ ಪಂಖ್ ನಿಕ್ಲೆ. ಏನು ಗೊತ್ತಾ ವಿಚಾರ, ಅವ್ರ ಬಾಯಿಂದ ಇವತ್ತು ಏನು, ಕಬೂತರ್ ಕೆ ಪಂಖ್. ಕಬೂತರ್ ಅಂದ್ರೆ ಏನು, ಪಾರಿವಾಳದ ರೆಕ್ಕೆ ಬಂದು ಬಿಟ್ಟು ಕಣೆ ಅಂತ ಹೇಳಿದ್ರು. ನೋಡಿ ಹಿಂಗೆ ಹೇಳಿಸ್ಕೊಂಡಿದ್ದಾಳ ಅವಳು ಅಲ್ವಾ. ऐसे पंख निकले बहुत सारे, ಒಂದಲ್ಲ ಎರಡಲ್ಲ, बहुत सारे, ಸಾಕಷ್ಟು ಅಂತ ಅವಳಿಗೆ ಅನುಭವ ಆಗಿದ್ದೇವೆ. ಅವನು ಹೇಳಿದ್ದೇವೆ,
ಹೇಳೋದೇ ಬೇರೆ. ಹೇಳೋದೇ ಬೇರೆ. ಅದೇ ಇಲ್ಲಿ ಒಂದು ಲೋಕಕಥೆಯ ಸಾರ ಗೊತ್ತಾಯ್ತಾ. ಅವಳು ಹೇಳಿದ್ದು इसके मुंह से बहुत सा के कम कबूतर के पंख निकले. ಬಾಯಿಂದ ಸುಮಾರು ರೆಕ್ಕೆಗಳು ಬಂದ್ಬಿಟ್ಟಿದೆ ಅಂತಾಳೆ. ಆಯ್ತಾ, ಮುಂಚೆ ಚಿಂತಾ हो रही है ಹೇಳೋದನ್ನೇ ಹೇಳ್ಬಿಡ್ಲು, बट प्रॉमिस ಮಾಡಿದ್ಲು किसी से ना कहने की. लेकिन क्या की अपनी पड़ोसन चंपा से कही ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ಲು, ಮತ್ತೆ ಹತ್ರ ಹೇಳೇ ಬಿಟ್ಲ. ಅವಾಗ ಏನಾಗುತ್ತೆ, ನನಗೆ ಚಿಂತೆ ಆಗ್ತಿದೆ ಅಂತ ಪಾಪ ತನ್ನ ವಿಚಾರ ವ್ಯಕ್ತಪಡಿಸಿದ್ದೆ. ಲಾಸ್ಟಿಗೆ ಒಂದು ಅವಳಿಗೆ ಸೂಚನೆ ಕೊಟ್ಟಳು, पर किसी से मत कहना, ನೋಡು ಯಾರಿಗೂ ಹೇಳಬೇಡ ಈ ವಿಚಾರನ ಅಂತ ಹೇಳಿದ್ರು. ಅವಾಗ ಚಂಪಾ ಹೇಳ್ತಾಳೆ, तुम भी किसी से मत कहना इस बात को, लोग बदंगड़ बना जाएगी. ನೀವು ಯಾರಿಗೂ ಹೇಳಬೇಡ ಕಣೆ ವಿಚಾರನ, ಜನ ಇದಕ್ಕೆ ಏನು ಮಾಡ್ಬಿಡ್ತಾರೆ, ಸುಮಾರಷ್ಟು ವಿಚಾರನ ಚಿಕ್ಕದಿದ್ದದ್ದು ಏನು ಮಾಡ್ತಾರೆ, ಮಾಡ್ತಾರೆ. ಮಾತು ಬತಂಗಡ ಬನ ಜಾಯಗ, ಕಡ್ಡಿ ತಗೊಂಡೋಗಿ ಊಟ ಮಾಡೋದು ಅಂತೀವಿ ಅಲ್ವಾ, ಆ ಥರ ಏನೋ ಮಾಡ್ಬಿಡ್ತಾರೆ. ನೀವು ಯಾರ ಹತ್ರನೂ ಹೇಳಬೇಡ. ಅವಾಗ ಏನು ಮಾಡ್ತಾಳೆ, ಚಂಪಾಸೇನ ರಹಾಗಯ, ಚಂಪಾಳಿಗೂ ಸಹ ಈ ವಿಚಾರ ತಿಳಿದ ತಕ್ಷಣ ತಡ್ಕೊಳಕ್ಕಾಗಲಿಲ್ಲ. ಅವಳೇನು ಮಾಡ್ತಾಳೆ, ಉಸೇ ಲಗಾಕಿ, ಅವಳಿಗೆ ಅನ್ನಿಸ್ತು, ಅಗರ್ ಯಾ ಬಾತ್ ಕಿಸಿ ಸೇ ನಾ ಕಹಿಗೆ ತೋ, ಇವಳಿಗೆ ಗೊತ್ತಾದ ವಿಚಾರನ ಅವಳಿಗೂ ಬೇರೆಯವ್ರಿಗೆ ಹೇಳಿಲ್ಲ ಅಂತ ಹೇಳಿದ್ರೆ ಪೇಟ್ ಪಡ್ ಜಾಗ, ನನ್ನ ಹೊಟ್ಟೆ ಅಂದ್ರೆ ಅರ್ಥ ಹೊಟ್ಟೆ ಹೊಡೆದೋಗುತ್ತೆ ಅಂತಲ್ಲ, ಅದು ರಹಸ್ಯ ಅಲ್ವಾ. ರಹಸ್ಯನ ರಹಸ್ಯಾಗೆ ಉಳಿಸ್ಕೊಳಕ್ ಆಗಲ್ಲ ಅಲ್ವಾ ಕೆಲವರಿಗೆ. ಅವಳಿಗೆ ಇದನ್ನ ಏನಾದರೂ ಬೇರೆಯವರಿಗೆ ಹೇಳ್ಕೋಬೇಕಲ್ಲ ಅಂತ ಅವಳಿಗೂ ಏನಾಗ್ತಾ, ಅವಳಿಗೂ ಇದೇ ಗೊತ್ತಿರೋ ವಿಚಾರ ಇನ್ನೊಬ್ರಿಗೆ ಹೇಳಿಲ್ಲ ಅಂದ್ರೆ ಅವಳಿಗೂ ಸಮಾಧಾನ ಆ ಥರ ಪೇಟ್ ಪಡ್ ಜಾಗ. ಈ ವಿಚಾರ ನನಗೆ ಗೊತ್ತಾಗಿದೆಯಲ್ಲ, ಯಾರಾದರೂ ಹೇಳಿಲ್ಲ ನನ್ನ ಹೊಟ್ಟೆ ಹೊಡೆದೋಗುತ್ತೆ ಅನ್ನೋ ಥರ ಅವಳಿಗೆ ಭಾಸವಾಯಿತು. ಅಷ್ಟೇ ಸಾಮಾನ್ಯ ನೋಡಿದಿರ ಎಲ್ಲರೂ, ಏನಾದರೂ ಗೊತ್ತಾದ್ರೆ ಅದನ್ನ ಏನು ಮಾಡ್ಬೇಕು ಹೇಳಿ, ಅವಳಿಗೆ ಹೊಟ್ಟೆ ನೋವು ಬಂದಂಗೆ ಸಂಕಟ ಆದಂಗಾಗುತ್ತೆ. ಗೊತ್ತದ್ದು ಏನು ಮಾಡ್ಬೇಕು, ಬೇರೆಯವ್ರಿಗೆ ಹೇಳಿ ಬಿಟ್ಬಿಡ್ಬೇಕು. ಅದು ಒಳ್ಳೆ ಥರ ಆಗಲಿ ಆ ಥರ ಇವಳಿಗೆ ಭಾಸವಾಗುತ್ತೆ. ಅವಳು ಏನು ಮಾಡ್ತಾಳೆ, ಅಪ್ನಿ ಸೆಹರಿ, ಅವಳ ಒಂದು ಗೆಳತಿರ್ತಾಳೆ, ಯಾರವಳು, ಚಮೇಲಿಯನ್ನ ನೋಡ್ತಿದ್ದಾಗ ಇವಳಿಗೂ ತಡ್ಕೊಳಕ್ಕಾಗಲ್ಲ. ಸಾರಿ ವಿಚಾರ ಉಸ್ಬೆ ಉಗಲ್ದಿ, ಇವಳು ಕಣ್ತಿದ್ದಂಗೆ ಅವಳು ತಡ್ಕೊಳಕ್ಕಾಗಲಿಲ್ಲ. ತನ್ನ ಫ್ರೆಂಡ್ ಇದ್ಲಲ್ಲ ಅವಳಿಗೆ ಪೂರ್ಣವಾಗಿ ವಿಚಾರವನ್ನ ಹೇಳಿಲ್ಲ. उगल ऐसे उन्होंने क्या की, अपने पड़ोसन चमेली से, आज चमेलियನ್ನ ನೋಡಿದ ತಕ್ಷಣ ಏನಾಗ್ತಿಲ್ಲ ಅವಳಿಗೆ, ऐसे वह पीड़ा, ಅವಳಿಗೆ ಹೊಟ್ಟೆ ನೋವು ಶುರುವಾಗ್ಬಿಟ್ಟಿತ್ತು. ಕೆಲವೊಂದು ರಹಸ್ಯದ ವಿಚಾರ ಕೇಳಿದ್ರೆ ಕೆಲವರು ಹೇಳಿದ್ರೆ ಸಮಾಧಾನವೇ ऐसे पीड़ा हो रही थी, ಗೊತ್ತಾಯ್ತಾ. ಅವಾಗ ಏನ್ ಮಾಡ್ತಾಳೆ ಅವಳು, ಸಾರಿ ಬಾತ್ ಉಗಲ್ದಿ, ಇರೋ ಏನು ವಿಚಾರ ಹೇಳ್ತಲ್ಲ ಎಲ್ಲ ವಿಚಾರವನ್ನ, देखो सुबह ऐसे बोलूजी खांसी आई उसमें पंख दिखाई दिए, ಅವನು ಪಾಪ ರೆಕ್ಕೆ ಅಂತ ಹೇಳಿದ, ಬಟ್ ಇವ್ನು ಕೇಳಿಸ್ಕೊಳ್ಳೋ ಯಾವ್ಯಾವ ರೀತಿ ಕೇಳಿಸ್ಕೊಂತಾರೆ ನೋಡಿ, ಇರೋ ವಿಚಾರ ಹೇಳಿದ್ರು. ಅವಾಗ ಏನಂತ ಹೇಳ್ತಾಳೆ ಇವಳು ಯಜಮಾನ್ ನೋಡಿ, कहने से पहले चमेली से वादा करवा दिया, ಹೇಳಿಲ್ಲ ಬಟ್ ಅಂತ ಹೇಳೋದಕ್ಕಿಂತ ಏನು ಮಾಡಿದ್ರು, ವಾದ ಪ್ರಾಮಿಸ್, ಯಾರಿಗೂ ಹೇಳಬೇಡ ಈ ವಿಚಾರನ ಅಂತ ಏನು ಮಾಡಿದ್ರು, ಪ್ರಾಮಿಸ್ ಮಾಡಿಸ್ಕೊಳ್ತಾಳೆ. ಚಂಪಾ ಬೋಲಿ, ಅವಾಗ ಚಂಪಾ ಹೇಳಿದ್ರು ಏನಂತ, देखो तू बोलू जी आज खांसी आई, ಏನಾಯ್ತು ಗೊತ್ತಾ, ಬೆಳಗ್ಗೆ ಬೋಲೂರಿಗೆ ಈರಾನ್ ಗಂಡ ಇದ್ದಾರಲ್ಲ ಅವ್ರ ಬೋಲುಗೆ ತುಂಬಾ ಕೆಮ್ಮು ಬಂತಂತೆ. उसकी मेघ से पूरा कबूतर निकला, उनके मुंह से, मुंह ಅಂದ್ರೆ ಬಾಯಿ, ಅವ್ರ ಬಾಯಿಂದ ಕೆಮ್ಮು ಬಂತಲ್ವಾ, ಕೆಮ್ಮು ಬಂದ ಸಂದರ್ಭದಲ್ಲಿ ಅವ್ರ ಬಾಯಿಂದ ಒಂದು ಪೂರ್ಣ ಪಾರಿವಾಳವೇ ಬಂದ್ಬಿಡ್ತಂತೆ ಅಂತ. ಚಮೇಲಿಗೂ ವಿಶ್ವಾಸ नहीं हुआ, ಯಾರಾದ್ರೂ ನಂಬೋ ವಿಚಾರನ, ಚಮೇಲಿಗೆ ನಂಬಿಕೆ ಬರಲಿಲ್ಲ, ಭರೋಸಾನ ಬರುತ್ತೆ ಯಾರಿಗಾದ್ರೂ ಹೇಳಿದ್ರೆ, इसलिए विश्वास नहीं हुआ, विश्वाಸ ಬರಲಿಲ್ಲ. पूरा कबूतर, पूर्ण पारिवाಳ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. कबूतर तो इतना बड़ा पक्षी है, अयो अयो भगवंता ऐसा बड़ा कबूतर है पक्षी, ತುಂಬಾ ಚಿಕ್ಕದಾದ ಎಷ್ಟು ನುಂಗಕ್ಕೆ ಅಂತ ದೊಡ್ಡ ಪಕ್ಷಿ ಖಾಯಾ कैसे होगा ಅಂತ ಹಿಂಗೆ ಬೆಳೆದಿಟ್ಕೊಂಡವಳು, ಅದನ್ನ ಹೆಂಗ್ ತಿಂದಿರ್ಬೋದಾ ಮಾರಾಯ, ಇಲ್ಲಿ ತಿನ್ನಕಟ ಹೆಂಗ್ ತಿಂದಿರ್ಬೋದು ಅಂತ ಅವಳು ಸಹ ಆಶ್ಚರ್ಯದಿಂದ ಅವಳು ಕೇಳ್ತಾಳೆ. ಆ ಸಂದರ್ಭದಲ್ಲಿ ಉಚಿದೇನು, ಈಗ ಬೋರು ಹೇಳಿರೋ ವಿಚಾರ ಯಾರಿಗೆ ಗೊತ್ತಾಯ್ತು, ऐसे
ಭಾಳ ದಿನ ತಗೊಳ್ಳಿಲ್ರಿ ಅದು. ಈ ವಿಚಾರ ಹಬ್ಬಲಿಕ್ಕೆ ಕುಚಿ ದೇರ್ ಅಂದ್ರೆ ದೇರ್ ಅಂದ್ರೆ ಸಮಯ, ಸ್ವಲ್ಪ ಸಮಯದಲ್ಲಿಯೇ ಕಿಸಿ ಪಡೋಸನ್ನೇ ಸುನ, ಯಾರೋ ಒಬ್ಬ ನೆರೆಹೊರೆಯವರು ಕೇಳ್ತಾ ಕೇಳ್ತಾ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಏನಂತ? ಬೋಲುಕೆ ಮೂಸೆ झुंड झुंड कबूतर, कौवे, गरैये, मुर्गे आदि निकल रहे हैं. ಎಲ್ಲರೂ ಪಡೋಸನ್ ಅಂದ್ರೆ ನೆರೆಹೊರೆ ಮನೆಯವರು ಇರ್ತಾರಲ್ಲ, ಒಬ್ಬ ಅವ್ರಿಗೆ ಏನಂತೀವಿ ನಾವು? ಆಜು ಬಾಜು ನೆರೆಹೊರೆ. ऐसे पड़ोसन के लोगों में बात करने लगी. ಜನರಲ್ಲಿ ಬಾಯಿ ಬರಕತ್ತಿರೋದು ವಿಚಾರಗಳು ಏನಂತ? ಏನಾಯ್ತಂತ ಗೊತ್ತಾ? ಬೋಲೋರ್ ಬಾಯಲ್ಲಿ ಹಿಂಗಂತೆ ಮುಖಿ ಮೂಸೆ, ಸೆ ಅಂದ್ರೆ ಇಂದ, ಮೂ ಅಂದ್ರೆ ಬಾಯಿ ಅಲ್ವಾ? ಅವ್ರ ಬಾಯಿಂದ ಝುಂಡ್, ಝುಂಡ್ ಅಂದ್ರೇನು? ಗುಂಪು. ಝುಂಡ್ ಅಂದ್ರೇನು? ಗುಂಪು 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 ಗುಂಪಾಗಿ ಕಬೂತರ್ ಬಾಯಿಂದ ಪಾರಿವಾಳ ಬರ್ತಿದೆಯಂತೆ. ಕೌವೆ, ಕಾಗೆಗಳು, ರೈಯೆ, ಗುಬ್ಬಿಗಳು, ಮುರುಗೆ, ಕೋಳಿಗಳು ಆದಿ ಎಲ್ಲಾ ರೀತಿ ಪಕ್ಷಿಗಳು ಏನ್ ಮಾಡ್ತಿದ್ದಾವಂತೆ? ಬರ್ತಿದ್ದಾವೆ. ಆಯ್ತಾ? ಐಸಿ ಚೋಟಿ ಸಿ ವಿಚಾರ, ಒಂದು ಚಿಕ್ಕ ವಿಚಾರ ಯಾವ ರೀತಿಯಲ್ಲಿ ಏನಾಯ್ತಪ್ಪ ಇದು? ಅದಕ್ಕೆ ಅವಾಗ ಗಾಂವ್ ಮೇ ವಿಚಾರ, ಈ ಹಳ್ಳಿಯಲ್ಲಿ ಈ ವಿಚಾರ ಖಬರ್ ಫೈಲ್ನೆ ಲಗೆ. ಈ ರೀತಿ ಹಬ್ಬ ಶುರುವಾದ್ರು. ಅವನಿಗೆ ಬಂದು ಕೆಮ್ಮು, ಪಾಪ ಬಿದ್ದಂತ ಹಾಲಲ್ಲಿ ಅವನಿಗೆ ಏನ್ ಕಂಡು ಬಂತು? ರೆಕ್ಕೆ ತರ ಕಾಣಿಸ್ತು, ಎರಡು ರೆಕ್ಕೆ ತರ. ಆಮೇಲೆ ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ ನಿಮಗೆ, ಆಯ್ತಾ? ಅವಾಗ ಏನಾಯ್ತು? ಆ ರೆಕ್ಕೆ ತರ ಕಂಡು ಬಂತು. ಆದ್ರೆ ವಿಚಾರ ಯಾವ ರೀತಿಯಲ್ಲಿ ಹಬ್ಬದ ಹೋಯ್ತು ಅಂದ್ರೆ ಗುಂಪು ಗುಂಪಾಗಿ ಕಾಗೆ, ಗುಬ್ಬಿ ಮತ್ತೆ ಕೋಳಿ ಎಲ್ಲ ಬರ್ತಿದವಂತೆ ಅಂತ ಹಬ್ಬದು. गांव में यह विचार ऐसे फैल गई. ಅಷ್ಟೇ ಅಲ್ಲ, ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬಂತು. ಏನಂತ ವಿಚಾರ? ಕಹಿ ತರಕ್ಕೆ ಅವ್ರ ಆಕಾರಕ್ಕೆ ನೋಡಿಯೇ ಬರೀ ಒಂದೇ ಜಾತಿದಲ್ಲಪ್ಪ, ಅಲ್ಲಿ ಗುಬ್ಬಿ, ಕಾಗೆ, ಕೋಳಿ ಅನ್ನೋದು ಅಷ್ಟೇ ಅಲ್ಲ, ಪಾರಿವಾಳ ಅಷ್ಟೇ ಅಲ್ಲ, ಕೈ ಆಕಾರದ ರಂಗ್ ಬಿರಂಗೆ ಪಕ್ಷಿಯ, ಹಲವಾರು ಬಣ್ಣ ಬಣ್ಣದ ಪಕ್ಷಿಗಳು, ಆಕಾರದ ಪಕ್ಷಿಗಳು, ವಿದೇಶಿ ಪಕ್ಷಿಯಾಗಿ ವೆಸ್ಟರ್ನ್ ಬರ್ಡ್ಸ್ ಅಂತ ಕರಿತೀವಲ್ವಾ, ನಮ್ಮ ದೇಶದವಷ್ಟೇ ಅಲ್ಲ ಬೇರೆ ದೇಶದ ಪಕ್ಷಿಗಳು ಸಹ ಏನ್ ಮಾಡ್ತಿದ್ರಂತೆ? ಬೋಲುಗೆ ಮೂಸೆ ನಿಕಲ್ರೆ, ಬೋಲೋರ್ ಬಾಯಿಂದ ಬರ್ತಿದಾವಂತೆ. और इन पक्षियों से आकाश भर गया. ಅವ್ರ ಬಾಯಿಂದ ಬಂದಂತ ಒಂದು ಪಕ್ಷಿಗಳಿಂದ ಆಕಾಶ ಏನಾಗ್ಬಿಟ್ಟಿದೆ? ಭರಗಯ, ಆಕಾಶ ಎಲ್ಲ ತುಂಬಿಬಿಟ್ಟಿದೆ ಅಂತ ಆ ರೀತಿ ಬಂದಿದೆ ಅಂತ ವಿಚಾರ ಹಬ್ಬಿಬಿಡ್ತು. एक छोटे से विचार राई का पहाड़ बन गया. ಆ ಚಿಕ್ಕ ವಿಚಾರ ಹೋಗಿ ಏನಾಗ್ಬಿಡ್ತಪ್ಪ? ಚಿಕ್ಕ ವಿಚಾರ ಹೋಗಿ ದೊಡ್ಡದಾಗಿ ಬೆಳೆದಾಗಿತ್ತು. ಈ ರೀತಿ ಅಷ್ಟೇ ಆಗಲಿಲ್ಲ, ಅಲ್ಲಿಗೆ ನಿಲ್ಲಲ್ಲ. यह चमत्कार देखने के लिए दूर दूर से लोग आने लगे. ಈ ಒಂದು ಚಮತ್ಕಾರನ, ಯಾಕಂದ್ರೆ ಬಣ್ಣ ಬಣ್ಣದ ದೇಶ ವಿದೇಶದ ಹಕ್ಕಿ ಪಕ್ಷಿಗಳು, ನಾನಾ ರೀತಿಯ ಹಕ್ಕಿ ಪಕ್ಷಿಗಳು ಅಂತ ಬಂತಲ್ವಾ, ಆ ಒಂದು ವಿಸ್ಮಯ, ಆಶ್ಚರ್ಯ ನೋಡ್ಲಿಕ್ಕೆ, ಚಮತ್ಕಾರ ನೋಡ್ಲಿಕ್ಕೆ वहाँ गांव के आसपास रहने वाले लोग, ಅವರ ಹಳ್ಳಿಯ ಅಕ್ಕಪಕ್ಕದ ಜನರು ಅಷ್ಟೇ ಅಲ್ಲ, ದೂರ ದೂರ ಸೇ ಲೋಗ ಆನೆ ಲಗೆ, ದೂರ ದೂರದಿಂದ ಜನರು ಬರಲಾರಂಭಿಸಿದರು. ಆನೆ ಲಗೆ ಅಂದ್ರೆ ಬರಲಾರಂಭಿಸಿದರು. ಬೇಚಾರ ಬೋಲು, ಪಾಪ ಆ ಮುಗ್ಧ, ಅವನೇನು ಬೆಂದು ಕೆಮ್ಮು, ವಿಚಾರ ಹೇಳಿದ್ದೆ ತಪ್ಪಾಗ್ಬಿಡ್ತು, ಕೇಳಿಸ್ಕೊಳ್ಳೋದು ಹೇಗೆ ಗ್ರಹಿಸ್ಕೊಂಡ್ರು ಗೊತ್ತಿಲ್ಲ. ಬೋಲು ಭಯಭೀತ್ ಹೋಕರ್, ಈ ವಿಚಾರ ಇಡೀ ಹಳ್ಳಿಗಂತೂ ಅಕ್ಕಪಕ್ಕದ ಹಳ್ಳಿಗಂತೂ ದೊಡ್ಡದಾಗಿ ಬೆಳೀತಲ್ವಾ, ಈ ವಿಚಾರ ಕೇಳಿದಾಗೆ ಭಯಭೀತ್ ಹೋಕರ್ ಎಲ್ಲರೂ ನೋಡಕ್ ಶುರು ಮಾಡ್ಕೊಂಡು ಬಂದ್ಬಿಟ್ರು. ಹಿಂಗಂತೆ ಹಿಂಗಂತೆ ಅಂತ ಅಲ್ವಾ, ಜನ ಬರಕ್ ಶುರು ಮಾಡಿದ್ರಲ್ಲ, ಧಾವಸಕ್ ಶುರು ಮಾಡಿದ ತಕ್ಷಣ ಬೇಚಾರ ಬೋಲು ಭಯಭೀತ್ ಹೋಕರ್, ಭಯಭೀತನಾಗಿ ಕಿಸಿ ಏಕ್ ಪೇಡ್ ಪರ್ ಚढ़ गया. ಯಾವುದೋ ಒಂದು ಮರ ಮೇಲೆ ಹೋಗಿ ಏನ್ ಮಾಡ್ಬಿಟ್ಟವ? ಕುತ್ಕೊಂಡ್ಬಿಟ್ಟ. ಚढ़ना ಅಂದ್ರೆ ಹತ್ತದ, ಉತ್ತರना ಅಂದ್ರೆ ವೆರಿ ಗುಡ್. ಚढ़ना ಉತ್ತರना, ರೋನಾ ಅಸ್ನಾ. ರೋನಾ ಅಂದ್ರೆ ನಗದು, ಅಸ್ನಾ ಅಂದ್ರೆ ಹೌದಾ? ಏನದು ಉಲ್ಟಾ? ಹಸ್ನ ನಗದು,
तरह से सुनी नहीं ಅವಳು ಕೇಳಿಸ್ಕೊಳ್ಳಿಲ್ಲ ನಿಜ ಅವಳೇನೋ ಅವಳು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಅವಳೇನು ಮಾಡಿದ್ರು ಅವ್ರ ಫ್ರೆಂಡಿಗೆ ಹೇಳಿದ್ರು ಆ ಫ್ರೆಂಡ್ ಏನು ಮಾಡಿದ್ರು ಅವಳು ಅರ್ಥ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಅವಳು ಮತ್ತೊಂದು ಥರ ಹೇಳಿದ್ರು ಅದು ಹೀಗೆ ಏನೇನೋ ಆಗೋದು ಅಲ್ವಾ इस पाठ से हमें यहाँ पता चलता है ಈ ಪಾಠದಿಂದ ನಮಗೆ ತಿಳಿದು ಬರುತ್ತೇನಪ್ಪ ಈ ಲೋಕಕಥೆಯಿಂದ ಅಂತ ಹೇಳಿದ್ರೆ कोई भी विचार ಯಾವುದೇ ವಿಚಾರವನ್ನಾಗಿ दूसरों के साथ कहते समय ಬೇರೆಯವರ ಹತ್ತಿರ ಹೇಳುವ ಸಂದರ್ಭದಲ್ಲಿ ಏನ್ ಮಾಡಬೇಕು 10 बार सोच विचारिए इनसे कहना जरूरी है ಈ ವಿಚಾರನ ಇವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಸರಿನಾ ಏನು ಎತ್ತ ಅನ್ನೋದನ್ನ ಸುಮಾರು ಬಾರಿ ಏನ್ ಮಾಡ್ಬೇಕು ನಾವು ಯಾಕೆ ಯಾಕೆ अनाहुत अल्वा उसकी पत्नी से उन्होंने कहा उसकी पत्नी से ಅವನು ಹೇಳ್ದ ಪಾಪ ತನ್ನ ಹೆಂಡತಿ ಅಂತ ವಿಚಾರ ಏನ್ ಮಾಡ್ದಪ್ಪ ಅವಳು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅವಳು ಏನ್ ಮಾಡಿದ್ಲು ಅದು ರಹಸ್ಯವಾದ ವಿಚಾರನ ಹೇಳ್ಬೇಕು ಇನ್ನೊಬ್ಬರ ಹತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ವಾ ಆದ್ರೆ ಏನೇನೋ ಹೋಗಿ ಹಾಡದಿಂದ ತಿಳಿದು ಬರೋದಿಷ್ಟೇ ಯಾವುದೇ ವಿಚಾರವನ್ನಾಗಿ ಸುಮಾರು ಬಾರಿ ಯೋಚನೆ ಮಾಡಿ ಹೇಳುದು ಸೂಕ್ತವೇ ಅಥವಾ ಸೂಕ್ತ ಅಲ್ಲವೇ ಅಂತ ಯೋಚನೆ ಮಾಡಬೇಕು ಕೇಳಿಸ್ಕೊಳ್ಬಾರ್ದು ನೀಟಾಗಿ ಗೊತ್ತಾಯ್ತಲ್ಲ ನೀವಾದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಯಾವುದೇ ವಿಚಾರವನ್ನ 10 ಹಲವು ಬಾರಿ ಏನ್ ಮಾಡ್ಬೇಕು ನಾವು ಯೋಚನೆ ಮಾಡಿ ಬೇರೆಯವರ ವಿಚಾರವನ್ನ ಹಂಚ್ಕೊಳ್ತಕ್ಕಂಥದ್ದನ್ನ ಮಾಡ್ಬೇಕು ಅರ್ಥ ಆಯ್ತಲ್ಲ ಮಾಡ್ತೀರ ನೀವು ಯಾಕಂದ್ರೆ ಜಾಸ್ತಿ ವಿಚಾರ ರಹಸ್ಯದ ವಿಚಾರ ಆ ರಹಸ್ಯದ ವಿಚಾರ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ಸಹ ಅವಳು ಏನ್ ಮಾಡಿದ್ರು ರಹಸ್ಯವನ್ನ ಬ್ರೇಕ್ ಮಾಡಿದ್ರು ಕೊಟ್ಟಂತಹ ಒಂದು ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿದ್ರು ಹೌದಾನೆ ಬ್ರೇಕ್ ಮಾಡಿದ್ರು ಪರವಾಗಿಲ್ಲ ಆದ್ರೆ ಅದರ ಅವಾಂತರ ಎಷ್ಟೆಲ್ಲ ಕೆಟ್ಟದಾಗಿ ಆಗಿದೆ ನೈವಾದಷ್ಟು ಯಾರೇ ವಿಚಾರ ಒಬ್ಬರು ಹಂಚ್ಕೊಳ್ತೀವಿ ಅಂದ್ರೆ ಅದನ್ನ ಯೋಚನೆ ಮಾಡಬೇಕು ಹೇಳೋದು ಉಚಿತವೇ ಇಲ್ಲ ಅಂತ ಆಮೇಲೆ ಕೇಳಿಸುವಾಗ ಈಗ ಕೇಳಿಸ್ಕೊಬೇಕು ಅದ್ಮೇಲೆ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಗೊತ್ತಾಯ್ತಲ್ಲ ಈ ಪಾಠದಿಂದ ಬರೋದಿಷ್ಟೇ ಯಾವುದೇ ವಿಚಾರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹತ್ತಲ್ಲ ಅನ್ನೋ ಬಾರಿ ಯೋಚಿಸ್ಕೋಬೇಕು ಕ್ಲೀನಾಗಿ ಗ್ರಹಿಸ್ಕೋಬೇಕು ಫಸ್ಟ್ ಕೇಳಿಸ್ಕೋಬೇಕು ಅಲ್ವಾ ಕೇಳಿಸ್ಕೊಂಡಾಗಲೇ ಆ ವಿಚಾರ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ರೀತಿಯ ಅನರ್ಥ ಆಮೇಲೆ ಒಂದು ಎಕ್ಸಾಂಪಲ್ ಹೇಳಿದೆ ಅಲ್ಲಿ उसके हाथ से दूध का लोटा लुढ़क कर फैल गया फर्श पर अंदर अल्वा इसने ಕೇಳಬಹುದು ಆ ಹಾಲು ಬಾಯಲ್ಲಿನ ಹಾಲು ಮುಚ್ಚಲ್ತು ಕೆಂಪದ ಸಮ ಕೈಯಲ್ಲಿರ್ತಕ್ಕಂಥ ಲೋಟದ ಹಾಲು ಎಲ್ಲ ನೀವು ಅಂಗ್ಲಕ್ಕೆ ನೀರು ಹಾಕ್ತಿರಲ್ವಾ ಒಂದು ಜಂಬು ಅಥವಾ ಮಗು ತಗೊಂಡು ಹಿಂಗೆ ಹಾಕ್ತಿರಲ್ಲ ಆ ಹಾಕಿದಂತ ಅದು ಆ ಮಾತು ಹಿಂಗೆ ಅರ್ಗೆ ಬೀಳುತ್ತೆ ತಾನೆ ಇದೇ ಥರ ನಾನು ತೋರಿಸ್ತೇನೆ ಬಟ್ ಎಲ್ಲ ಗಲೀಜಾಗ ಹೌದಾನೆ ಹೌದು ಅಲ್ವಪ್ಪ ಒಂದು ಲೋಟ ನೀರು ತಗೊಳ್ಳಿ ಅಥವಾ ಒಂದು ಮಗ್ ನೀರು ತಗೊಂಡು ಹಂಗಕ್ಕೆ ಹಿಂಗೆ ಚಿಮುಕ್ಸ್ತೀವಲ್ವ ಹಿಂಗೆ ಹಾಕೋದಲ್ಲ ಸೀದಾ ಏನು ಮಾಡ್ಬೇಕು ಹಿಂಗೆ ಹಾಕಬೇಕು ಹಾಕಿದಾಗ ಆ ನೀರಿನ ಒಂದು ಇದು ರೀತಿ ಏನು ಹೋಗಿರುತ್ತಲ್ಲ ಹಿಂಗೆ ಹಾಕಿದ್ದು ಅದೇ ರೀತಿಯಲ್ಲಿ ಏನು ಬರುತ್ತೆ ನಮಗೆ ಬೀಳ್ತೋ ಇಲ್ಲ ಆ ಥರ ಅವನಿಗೆ ಏನು ಗೊತ್ತಾಗಲಿಲ್ಲ ಬಾಯಿನ ಹಾಲು ಪ್ಲಸ್ ಲೋಟದಲ್ಲಿರ್ತಕ್ಕಂಥ ನೀರು ಬಿದ್ದಾಗ ಫಸ್ಟ್ ಅಂದ್ರೆ ಏನು ನೆಲ ಆ ನೆಲದ ಮೇಲೆ ಏನು ಕಾಣಿಸ್ತೋ ರೆಕ್ಕೆ ಥರ ಕಂಡು ಬರುತ್ತೆ ನೋಡಿದಿರ ತಾನೇ ಜೋರಾಗಿ ಚಿಮುಕ್ಸಿದಾಗ ಹೆಂಗೆ ಬರ್ತಾವೆ ಹಿಂಗೆ ಫೀಸ್ ಥರ ಕಂಡು ಬರುತ್ತೆ ಅಲ್ವಾ ಹಾಕಿದ ರೀತಿಲೇ ಹೋಗಿ ಕುತ್ಕೊಳ್ಳುತ್ತೆ ನೀರಿನ ಹನಿಗಳು ಕುತ್ಕೊಳ್ತದ ಡ್ರಾಪ್ ಅವನೇ ನನ್ನ ಕಂಡ ಪಾಪ ಹೇಳ್ದ ನನ್ನ ಅನುಭವನ ಏನಂತ ऐसे फर्स्ट उस पर 2 पंख दिखाई दिए ರೆಕ್ಕೆ ಥರ ಕಂಡು ಬಂತು ಅಂದ ಬಟ್ ಅವ್ರು ಕೇಳಿಸ್ಕೊಂಡದ್ದೇನು ಪಾರಿವಾಳನೆ ಬಂತು ಅದು ಇಡೀ ಪಾರಿವಾಳ ಅವಾಗ ಇವಳೇನು ಕೇಳಿಸ್ಕೊಂಡು ಇವಳೇನು ಹೇಳಿ ಇಡೀ ಇದನ್ನ ಹೆಂಗೆ ತಿಂದಿದ್ದಾರ ಅವರು ಆಮೇಲೆ ಎಲ್ಲ ಬಾಯಿ ಹೆಂಗೆ ಆಡ್ತದ್ದು ಬಣ್ಣ ಬಣ್ಣದ ರಂಗು ಬಿರಂಗಿಯ ವಿದೇಶಿ ಪಕ್ಷಿನ ಮಣಿ ಮುರುಗೆ ಕಬೂತರ ಅಂತ ಬಂತು ಯಾವುದೇ ವಿಚಾರಗಳಲ್ಲಿ ಬಾಯಿಂದ ಬಾಯಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಏನಾಗುತ್ತೆ ಅನಾಹುತ ಅಥವಾ ಅಪಾರ್ಥಗಳು ಅರ್ಥ ಆಯ್ತಲ್ಲ ಏನಾಗ್ತದೆ ಭಾಳ ಎಚ್ಚರಿಕೆಯಿಂದ ಯಾರ ಹತ್ರ ಹೇಳಬೇಕು ಅಥವಾ ಯಾರ ಹತ್ರ ಹೇಳಬಾರ್ದು ವಿಚಾರವನ್ನು ಮನೆಯಲ್ಲಿಲ್ಲ अब सब इसमें आने वाले प्रश्नोत्तर जो है इसका गृह कार्य करके लाना ओके अर्थ ಆಯ್ತಲ್ಲ ಲೆಸನ್ನು ಚೆನ್ನಾಗಿದೆ ಅಲ್ವಾ ನೋಡೋಣ ಚಿತ್ರ ಇದೆ ಅಂದ್ರೆ इस लोककथा से हमें क्या सीख मिलती है ಈ ಲೋಕಕಥೆಯಿಂದ ನಮಗೆ
ಹೇಳಿ. ನೆಕ್ಸ್ಟ್ ಜಮೇಲಿನೂ ಅಷ್ಟೇ ನೀಟಾಗಿ ಅವಳು ಅರ್ಥೈಸ್ಕೊಳ್ಳಿಲ್ಲ, ಹೇಳುವಂತ ಸಂದರ್ಭದಲ್ಲಿ ಅವಳು ಸಹ ಟೋಟಲಿ ಏನಾಯ್ತು, ಅದು ಅಪಾರ್ಥವಾಗಿ ಇದಕ್ಕೆ ಕಾರಣ ಆಯ್ತು, ಅನಾಹುತಕ್ಕೆ ಅಲ್ವಾ. ಅರ್ಥ ಆಯ್ತಲ್ಲ, ಗೊತ್ತಾಯ್ತಾ? ओके आगे एक छोटा सा नाटक के रूप में यहाँ प्रस्तुत करना है। कब आप तैयार कराएंगे? चंपा चमेली इवे नाटक पात्रधारिಗಳು ಆಯ್ತಾ? ಯಾವಾಗ ಮಾಡೋಣ? ಒಂದು ಚಿಕ್ಕ ಕಿರುನಾಟಕ, ಲಘು ನಾಟಕ ಅಂತ ಕರೀತೀವಿ, ಒಂದು ಚಿಕ್ಕ ಡ್ರಾಮಾ. ಯಾವಾಗ ಮಾಡೋಣ? ಗುರುವಾರ. ನಾಳೆ ಮಾಡ್ತೀರಾ? ನಾಳೆ ಮಾಡ್ತೀರಾ ಗುರುವಾರ ಮಾಡ್ತೀರಾ? ಗುರುವಾರ ಮಾಡ್ತೀವಿ. ನಾಳೆನೇ ಮಾಡಿ, ತೊಂದರೆ ಇಲ್ಲ. ಗುರುವಾರ ಮಾಡ್ತೀರಾ? ಸರಿ, ಆಯ್ತಾ? ಓಕೆ, ಧನ್ಯವಾದ. ಮಿಸ್ಟರ್ ಅಕ್ಕ ಕೈ